ಒಂದು ಬೆಳವಣಿಗೆ ತುಂಬಾನೇ ಮುಖ್ಯವಾದಂತಹ ಒಂದು ಬೆಳವಣಿಗೆ. ಯಾಕೆಂದ್ರೆ ಈವರೆಗೂ ನಾವು ರಾಜ್ಯ ಸರ್ಕಾರವನ್ನ ಕೂಡ 2023ರಲ್ಲಿ ಈ ರೀತಿ ಮಹಿಳಾ ಚಳುವಳಿನಲ್ಲಿ ಭಾಗಿಯಾಗಿರುವಂತಹ ಸಂಘಟನೆಗಳಾಗ್ಲಿ ಮತ್ತೆ ಸೌಜನ್ಯ ಅವರ ಫ್ಯಾಮಿಲಿ ಆಗ್ಲಿ ರೀಇನ್ವೆಸ್ಟಿಗೇಷನ್ಗೆ ಕೇಳಿದಾಗ ಆಗೋದಿಲ್ಲ ಅಂತ ಸರ್ಕಾರ ಆಕ್ಚುಲಿ ನಿರಾಕರಣೆ ಮಾಡಿತ್ತು. ಮತ್ತೆ ಕೋರ್ಟ್ ಇಂದ ನಮ್ಗೆ ಯಾವುದೇ ರೀತಿ ಆದೇಶ ಇಲ್ಲ, ನಾವು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಅವರು ಹೇಳ್ತಾನೆ ಬಂದಿದ್ರು. ಈಗ ಸುಪ್ರೀಂ ಕೋರ್ಟ್ ಇಂದಾನೇ ರಾಜ್ಯ ಸರ್ಕಾರಕ್ಕೆ ಸಿಬಿಐಗೆ ಒಂದು ಆದೇಶ ಕೊಟ್ಟಿದ್ದಾರೆ ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಅದನ್ನ ಅವರು ಖಂಡಿತವಾಗ್ಲೂ ತಗೋಬೇಕು. ಯಾಕೆಂದ್ರೆ ಹಿಂದಿನ ಬಾರಿ ನಾವಿಲ್ಲಿ ಮಾಡಿದಾಗ್ಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ನಾವು ಸಿಬಿಐ ಕೋರ್ಟ್ ಅಲ್ಲಿ ಅವರು ಏನು ಫೈಂಡಿಂಗ್ಸ್ ಮಾಡಿದ್ರು ಅನ್ನೋದನ್ನ ನಾವು ಮಾಧ್ಯಮದ ಜೊತೆ ಹಂಚ್ಕೊಂಡಿದ್ವಿ. ಸಿಬಿಐ ಕೋರ್ಟ್ ಜಜ್ಮೆಂಟ್ ಅಲ್ಲೇ ಅವರು ಹೇಳಿದ್ರು ಈ ಪ್ರಕರಣದಲ್ಲಿ ಆಗಿರುವಂತಹ ತನಿಖೆನಲ್ಲಿ ಹಲವಾರು ಲೋಪಗಳಿದೆ. ಮತ್ತೆ ಆ ಲೋಪಗಳಿಗೆ ಮುಖ್ಯವಾಗಿ ನಿಂತಿದ್ದಂಥವ್ರು ಆ ಪೊಲೀಸ್ ಅವರು ಮತ್ತೆ ಡಾಕ್ಟರ್ಗಳು, ಆ ಅಧಿಕಾರಿಗಳು ಅವರ ಕೆಲಸವನ್ನ ಸರಿಗೆ ಮಾಡದೇ ಇರೋ ಕಾರಣಕ್ಕೆ ನಮ್ಗೆ ಈ ಕೇಸ್ಗೆ ಒಂದು ಅಂತ್ಯ ಕಾಣಕ್ ಆಗಿಲ್ಲ. ಹಾಗೆ ಅಕ್ವಿಟಲ್ ಕಮಿಟಿ ಮೂಲಕ ಯಾವ ಯಾವ ಅಧಿಕಾರಿಗಳು ಈ ರೀತಿ ಅವರ ಕೆಲಸವನ್ನ ಸರಿಗೆ ನಿಭಾಯಿಸಿದ್ವು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಇದು ಹೇಳಿ ಒಂದಷ್ಟು ವರ್ಷ ಆಗಿನೂ ಕೂಡ ಅಕ್ವಿಟಲ್ ಕಮಿಟಿ ಕಡೆಯಿಂದ ಈ ಅಧಿಕಾರಿಗಳು ಯಾರು, ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳಕ್ ಆಗತ್ತೆ ಅನ್ನೋದು ರಾಜ್ಯ ಸರ್ಕಾರದ ಕಡೆಯಿಂದ ಈವರೆಗೂ ಜನರಿಗೆ ಅವರು ಹೇಳಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಸುಪ್ರೀಂ ಕೋರ್ಟ್ ಇದನ್ನ ರಿಓಪನ್ ಮಾಡಬೇಕು ಅಂತ ಹೇಳಿರೋದು ತುಂಬಾನೇ ಮುಖ್ಯ. ಅಂಡ್ ಯಾವ್ಯಾವ ರೀತಿ ಸೈಂಟಿಫಿಕ್ ಎವಿಡೆನ್ಸ್ ಇತ್ತು ಅದೆಲ್ಲದನ್ನು ಕೂಡ ಮತ್ತೆ ಮುಂದೆ ರೀಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಅದನ್ನ ನಾವು ಸ್ವಲ್ಪ ಹೈ ಲೆವೆಲ್ ಟೆಕ್ನಿಕಲ್ ಆಗಿ ಫಾರೆನ್ಸಿಕ್ ಸೈನ್ಸಸ್ ನ ಬಳಸ್ಕೊಂಡು ಆ ಎಲ್ಲ ಎವಿಡೆನ್ಸ್ ನ ವಾಪಸ್ ತರಬಹುದು ಅನ್ನೋದನ್ನ ಕೂಡ ಸಾಕಷ್ಟು ಜನ ಹೇಳ್ತಾ ಬಂದಿದ್ದಾರೆ. ಈ 2012 ಆಗಿದಂತ ಪ್ರಕರಣದಲ್ಲಿ ಯಾಕೆ ನಮ್ಗೆ ಅಂತ್ಯ ಕಾಣಕ್ ಆಗಿಲ್ಲ, ಈ ಹುನ್ನಾರದಲ್ಲಿ ಈ ಸಂಚಲ್ಲಿ ಯಾರ್ಯಾರ ಕೈ ಇತ್ತು ಅನ್ನೋದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಇದು ತುಂಬಾನೇ ಒಳ್ಳೆ ಒಂದು ಅವಕಾಶ. ಬಟ್ ಅದ್ರ ಜೊತೆಗೆ ನಾವ್ ಏನ್ ಮಹಿಳಾ ಸಂಘಟನೆಗಳಾಗಿ ನಾವ್ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಈ ರೀಇನ್ವೆಸ್ಟಿಗೇಷನ್ ಮಾಡೋದನ್ನ ನಮ್ಮ ರಾಜ್ಯ ಸರ್ಕಾರ ಕೋರ್ಟ್ ಅಲ್ಲಿ ಎದುರಿಸಬಾರ್ದು, ಸ್ವೀಕರಿಸಿ ಅವರು ಸಮಗ್ರವಾದ ನಿಷ್ಪಕ್ಷಪಾತವಾದ ತನಿಖೆನ ನಡೆಸಿಲ್ಲ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಆರೋಪಿಗಳ ಪರ ನಿಂತಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಮುಂದೆ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಬಟ್ ಸಿಬಿಐ ಜಡ್ಜ್ಮೆಂಟ್ ಅಲ್ಲಿ ಬಂದಿದ್ದಂತ ಫೈಂಡಿಂಗ್ಸ್ ಹಿನ್ನೆಲೆಯಲ್ಲಿ ಮತ್ತೆ ಈವರೆಗೂ ಆ ಕುಟುಂಬದ ಕಡೆಯಿಂದ ಚಳುವಳಿಗಳ ಕಡೆಯಿಂದ ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನೋ ಒಂದು ಪ್ರಪೋಸಲ್ಗೆ ರಾಜ್ಯ ಸರ್ಕಾರ ಒಪ್ಕೊಳ್ಳದೆ ಇದ್ದಿದ್ದಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಿರುವಂತಹ ಈ ಆದೇಶವನ್ನ ನಾವು ವೆಲ್ಕಮ್ ಮಾಡ್ತೀವಿ, ಸ್ವಾಗತಿಸ್ತೀವಿ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ನಮ್ಮ ಮುಖ್ಯ ಒಂದು ಬೇಡಿಕೆ.